ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಸ್ಕಾಲರ್ಶಿಪ್. ಈಗಾಗಲೇ 1ನೇ ತರಗತಿಯಿಂದ ಸೆಕೆಂಡ್ PUC ತನಕ ಯಾರ್ಯಾರು ಎಜುಕೇಷನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಹತ್ತತ್ರ 50,000 ತನಕ ನಿಮಗೆ ಸ್ಕಾಲರ್ಶಿಪ್ ಪಡೆಯುವಂಥ ಈ ಯೋಜನೆ ಆಗಿದೆ. ಸೊ ಇದಕ್ಕೆ ಏನೇನು ದಾಖಲಾತಿಗಳು ಬೇಕು, ಹಾಗೆ ಏನೇನು ಅರ್ಹತೆ ಇರಬೇಕು, ಜೊತೆಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ತುಂಬ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, HDFC ಬ್ಯಾಂಕ್ ಕಡೆಯಿಂದ ಈ ಸ್ಕಾಲರ್ಶಿಪ್ನ ಕೊಡ್ತಾ ಇರೋದು 1ನೇ ತರಗತಿಯಿಂದ ಪದವೀಧರರವರೆಗೆ 50,000 ಉಚಿತ ವಿದ್ಯಾರ್ಥಿ ವೇತನ ಕೊಡುವಂಥ ಈ ಯೋಜನೆ ಆಗಿದೆ. HDFC ಬ್ಯಾಂಕ್ ಪರಿವರ್ತನಾ ECSS ಪ್ರೋಗ್ರಾಂ 2024-2025 ಎಂಬುದು HDFC ಬ್ಯಾಂಕ್ನ ಉಪಕ್ರಮವಾಗಿದ್ದು, ಸಮಾಜದ ಹಿಂದುಳಿದ ವರ್ಗಗಳಿಗೆ ಸೇರಿದ ಅರ್ಹ ಮತ್ತು ಅಗತ್ಯವಿರುವ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಸೊ ಸ್ಕಾಲರ್ಶಿಪ್ ಕಾರ್ಯಕ್ರಮವು 1ರಿಂದ 12ನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಡಿಪ್ಲೊಮೊ, ITI, ಪಾಲಿಟೆಕ್ನಿಕ್, UG ಮತ್ತು PG, ಸಾಮಾನ್ಯ ಮತ್ತು ವೃತ್ತಿಪರ ಕಾರ್ಯಕ್ರಮಗಳನ್ನು ಅನುಸರಿಸುತ್ತಿರುವವರಿಗೆ ಮೀಸಲಾಗಿದೆ. ECSS ಕಾರ್ಯಕ್ರಮದ ಅಡಿಯಲ್ಲಿ ವೈಯಕ್ತಿಕ ಅಥವಾ ಕುಟುಂಬದ ಬಿಕ್ಕಟ್ಟುಗಳು ಅಥವಾ ಯಾವುದೇ ಇತರ ಹಣಕಾಸಿನ ಸಮಸ್ಯೆಗಳಿಂದಾಗಿ ಶಿಕ್ಷಣ ವೆಚ್ಚವನ್ನು ಭರಿಸಲು ಸಾಧ್ಯವಾಗದ ಮತ್ತು ಶಾಲೆಯಿಂದ ಹೊರಗುಳಿಯುವ ಅಪಾಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನಕ್ಕಾಗಿ ಹಣದ ಸಹಾಯವನ್ನು ನೀಡಲಾಗುತ್ತದೆ. HDFC ಬ್ಯಾಂಕ್ನ ಸಾಮಾಜಿಕ ಉಪಕ್ರಮ ಪರಿವರ್ತನ್ ಗ್ರಾಮೀಣ ಅಭಿವೃದ್ಧಿ, ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯವನ್ನು ಹೆಚ್ಚಿಸುವ ಕ್ಷೇತ್ರದಲ್ಲಿ ತನ್ನ ಮಧ್ಯಸ್ಥಿಕೆಗಳ ಮೂಲಕ ಜನರ ಜೀವನದಲ್ಲಿ ಬದಲಾವಣೆಯನ್ನು ಮಾಡುವಲ್ಲಿ ವೇಗವರ್ಧಕವಾಗಿದೆ. ಸೊ ಸ್ನೇಹಿತರೆ, HDFC ಸ್ಕಾಲರ್ಶಿಪ್ ಕೊಡುತ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಯಾರ್ಯಾರು ಸ್ಕೂಲಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲೋ, ಅವರಿಗೆ ಹಣಕಾಸಿನ ತೊಂದರೆ ಯಾರ್ಯಾರಿಗೆ ಇರ್ತಾ ಇದೆಯೋ ಅವರೆಲ್ಲರಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಸ್ಕಾಲರ್ಶಿಪ್ನ ಕೊಟ್ಟು ಅವರು ಎಜುಕೇಷನ್ನ ಇನ್ನೂ ಉತ್ತಮ ಮಟ್ಟದಲ್ಲಿ ಎಜುಕೇಷನ್ ಮಾಡ್ಕೊಳ್ಳಿ, ಅವರು ಸ್ಕೂಲ್ ಅಥವಾ ಕಾಲೇಜ್ನ ಕ್ವಿಟ್ ಮಾಡೋದು ಬೇಡ ಅನ್ನೋ ಉದ್ದೇಶದಲ್ಲಿ ಈಗಾಗಲೇ ಹಣನ ನೀಡ್ತಾ ಇದ್ದಾರಂತೆ, ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಹಾಗೆ HDFC ಬ್ಯಾಂಕ್ ಪರಿವರ್ತನಾ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ECSS ಕಾರ್ಯಕ್ರಮ 2024-2025 ಅರ್ಹತೆ ಏನು ಅಂತ ತಿಳ್ಕೊಳ್ಳೋದಾದರೆ, ವಿದ್ಯಾರ್ಥಿಗಳು ಭಾರತದಲ್ಲಿ ಮಾನ್ಯತೆ ಪಡೆದ ಕಾಲೇಜುಗಳು ಅಥವಾ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳು, MCOM, MA ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳು ಮತ್ತು MTech, MBA ಇತ್ಯಾದಿ ವೃತ್ತಿಪರ ಕೋರ್ಸ್ಗಳು ಅನುಸರಿಸುತ್ತಿರಬೇಕು. ಅರ್ಜಿದಾರರು ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 55 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ನೀವು ಹೋದ ವರ್ಷ ಎಕ್ಸಾಮಲ್ಲಿ ನಿಮ್ಮ ರಿಸಲ್ಟ್ ಬಂದು 55% ಅಥವಾ 55%ಗಿಂತ ಜಾಸ್ತಿ ಹೊಂದಿರಬೇಕು ಅಂಕಗಳನ್ನು. ಹಾಗೆ ಕುಟುಂಬದ ವಾರ್ಷಿಕ ಆದಾಯವು ವರ್ಷದ ಆದಾಯ ಬಂದು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ 2.5 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗತ್ತೆ ವರ್ಷದ ಕುಟುಂಬದ ಆದಾಯ ಬಂದು. ಹಾಗೆಯೇ ಕಳೆದ 3 ವರ್ಷಗಳಲ್ಲಿ ಸಂಭವಿಸಿದ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಅನುಭವಿಸಿದ ಅರ್ಜಿದಾರರಿಗೆ ಆದ್ಯತೆ ನೀಡಲಾಗುವುದು. ಇದರಿಂದಾಗಿ ಅವರು ಶಿಕ್ಷಣದ ವೆಚ್ಚವನ್ನು ಭರಿಸುವುದನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಕೈ ಬಿಡುವ ಅಪಾಯವಿದೆ. ಹಾಗೆಯೇ ಭಾರತೀಯ ಪ್ರಜೆಗಳಿಗೆ ಮಾತ್ರ ತೆರೆದಿರುತ್ತದೆ. ಯಾರು ಭಾರತೀಯ ಪ್ರಜೆಯಾಗಿರ್ತಾರೋ ಅವರಿಗೆ ಮಾತ್ರ ಈ ಯೋಜನೆ ಪಡ್ಕೊಳ್ಬೋದು. ಹಾಗೆ ಪ್ರಯೋಜನಗಳು ಏನೇನು ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ತನಕ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ವೃತ್ತಿಪರ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 75,000 ತನಕ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸ್ನೇಹಿತರೆ, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಏನೇನು ಅರ್ಹತೆ ಇದೆ ಅಂತ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳು ಪದವಿ ಕೋರ್ಸ್ಗಳನ್ನು BCom, BSc, BA, BCA ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳು ಮತ್ತು BTech, MBBS, LLB, BArch, ನರ್ಸಿಂಗ್ನಂತಹ ವೃತ್ತಿಪರ ಕೋರ್ಸ್ಗಳನ್ನು ಅನುಸರಿಸುತ್ತಿರಬೇಕು. ಭಾರತದಲ್ಲಿ ಮಾನ್ಯತೆ ಪಡೆದ ಕಾಲೇಜುಗಳು ಅಥವಾ ವಿಶ್ವವಿದ್ಯಾನಿಲಯಗಳು ಆಗಿರಬೇಕಂತೆ. ಸೊ ಇದಿಷ್ಟು ಯಾರ್ಯಾರು ಅರ್ಹತೆ ಇದೆಯೋ ಅವರೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ.
ಜೊತೆಗೆ ಸ್ನೇಹಿತರೆ ಹೋದ ವರ್ಷ ನೀವೇನು ರಿಸಲ್ಟ್ ತೊಗೊಂಡಿದ್ದೀರೋ ಅದರಲ್ಲಿ 55% ಜಾಸ್ತಿ ಇರಬೇಕು. 55% ಅಥವಾ 55% ಜಾಸ್ತಿ ಇರಬೇಕು ಮಾರ್ಕ್ಸು. ಹಾಗೆ ಪ್ರಯೋಜನಗಳನ್ನು ನೋಡೋದಾದರೆ ಸಾಮಾನ್ಯ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ. ಹಾಗೆ ವೃತ್ತಿಪರ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಬರುತ್ತೆ ಸ್ನೇಹಿತರೆ. ಹಾಗೆಯೇ 1ರಿಂದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ 15,000 ಸ್ಕಾಲರ್ಶಿಪ್ ಬರುತ್ತೆ. ಜೊತೆಗೆ 7ರಿಂದ 12ನೇ ತರಗತಿ ಡಿಪ್ಲೊಮೊ, ITI ಮತ್ತು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ 18,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತೆ ಸ್ನೇಹಿತರೆ. ಹಾಗೆಯೇ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಹಿಂದಿನ ವರ್ಷದ ಅಂಕಪಟ್ಟಿಗಳು, ಹೋದ ವರ್ಷದ ಅಂಕಪಟ್ಟಿಯ ಜೆರಾಕ್ಸ್ ಬೇಕಾಗುತ್ತೆ. ಜೊತೆಗೆ ಗುರುತಿನ ಪುರಾವೆ, ಆಧಾರ್ ಕಾರ್ಡ್ ಇದ್ರೆ ಸಾಕಾಗುತ್ತೆ. ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ, ಶುಲ್ಕ ರಶೀದಿ, ಪ್ರವೇಶ ಪತ್ರ, ಸಂಸ್ಥೆಯ ಗುರುತಿನ ಚೀಟಿ, ಬೋನಾಫೈಡ್ ಪ್ರಮಾಣ ಪತ್ರ. ಸೊ ನೀವು ಕಾಲೇಜ್ ಅಥವಾ ಸ್ಕೂಲಿಗೆ ಏನು ಅಮೌಂಟನ್ನು ಕಟ್ಟಿದಿರೋ ಆ ಅಮೌಂಟ್ ಕಟ್ಟಿರುವಂಥ ರಸೀದಿನ ಇಟ್ಕೊಂಡಿರ್ಬೇಕಾಗುತ್ತೆ. ಜೊತೆಗೆ ಕಾಲೇಜ್ ಅಥವಾ ಸ್ಕೂಲಿನ ಗುರುತಿನ ಚೀಟಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ನ ಇಟ್ಕೊಳ್ಬೇಕಾಗತ್ತೆ. ಯಾರು ಸ್ಟೂಡೆಂಟು ಅರ್ಜಿನ ಸಲ್ಲಿಸ್ತಿರಲ್ಲ ಅವರ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ. ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ತೋರಿಸ್ಬೇಕಾಗತ್ತೆ. ಗ್ರಾಮ ಪಂಚಾಯತಿಯಿಂದ ಪಡೆದಿರುವಂಥ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು. ಹಾಗೆ SDM ಅಥವಾ DM ಅಥವಾ CD ತಹಸೀಲ್ದಾರ್ ನೀಡಿದ ಆದಾಯ ಪುರಾವೆ ಆಗಿರ್ಬೋದು, ಅಥವಾ ಅಫಿಡವಿಟಲ್ಲೂ ಕೂಡ ತೋರಿಸಿರುವಂಥ ಆದಾಯ ಪುರಾವೆ, ಯಾವುದಾದ್ರೂ ಇನ್ಕಮ್ ಸರ್ಟಿಫಿಕೇಟ್ನ ನೀವು ತೋರಿಸ್ಬೇಕಾಗತ್ತೆ. ನೀವು ನೋಂದಾಯಿಸದಿದ್ದರೆ ನಿಮ್ಮ ಇಮೇಲ್, ಮೊಬೈಲ್ ಅಥವಾ ಜಿಮೇಲ್ ಖಾತೆಗಳನ್ನು ಬಳಸಿಕೊಂಡು ವೆಬ್ಸೈಟ್ನಲ್ಲಿ ಖಾತೆಯನ್ನು ರಚಿಸಿ ನಿಮ್ಮನ್ನು HDFC ಬ್ಯಾಂಕ್ ಪರಿವರ್ತನಾ ECSS ಪ್ರೋಗ್ರಾಂ 2024-25 ಅರ್ಜಿ ನಮೂನೆಯ ಪುಟಕ್ಕೆ ಮರು ನಿರ್ದೇಶಿಸಲಾಗುತ್ತದೆ. ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅಪ್ಲಿಕೇಶನ್ ಪ್ರಾರಂಭಿಸಿದ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿ ಸಲ್ಲಿಸೋದು ಯಾವ ವೆಬ್ಸೈಟಿಗೆ ಬೇಕು ಆ ವೆಬ್ಸೈಟಿಗೆ ಹೋಗುತ್ತೆ. ಆ ವೆಬ್ಸೈಟಿಗೆ ಹೋಗಿ ಆದಮೇಲೆ ನೀವು ಅಗತ್ಯವಿರುವ ದಾಖಲಾತಿಗಳೆಲ್ಲದನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು, ಹಾಗೆ ಅಡ್ರೆಸ್ಸು, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೋ ಅದೆಲ್ಲದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಒಂದು ಸಲ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಲಾಸ್ಟಲ್ಲಿ ಎಲ್ಲದು ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ಇದಿಷ್ಟು ಪ್ರೊಸೆಸ್ಗಳು ನೀವು ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ಹಾಗೆ ಬ್ಯಾಂಕ್ ಪಾಸ್ಬುಕ್ನು ಅಲ್ಲೇ ಕೇಳುತ್ತೆ. ಪಾಸ್ಬುಕ್ಕು ಎಲ್ಲ ಎಂಟ್ರಿ ಮಾಡಿ ಆದಮೇಲೆ ಆ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು HDFC ಬ್ಯಾಂಕ್ನ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. 1ನೇ ತರಗತಿಯಿಂದ 12ನೇ ತರಗತಿ ಆಗಿರ್ಬೋದು, ಅಥವಾ ಡಿಗ್ರಿ ಆಗಿರ್ಬೋದು, ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇವೆಲ್ಲ ವಿದ್ಯಾರ್ಥಿಗಳಿಗೂ 2024-2025ನೇ ವರ್ಷದ ಸ್ಕಾಲರ್ಶಿಪ್ ಏನು ಕೊಡ್ತಾ ಇದ್ದಾರೋ ಅದರ ಬಗ್ಗೆ ನಾನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.